ವೆಲ್ಕಮ್ ಟು ದಿವ್ಯಾ ವೆಂಕಿ ಲಾಗ್ಸ್. ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡ್ತಿದ್ರಲ್ಲ ವೆದರ್ ಹೇಗಿದೆ ಅಂತ. ಅದಕ್ಕೆ ಈ ಚಳಿಲಿ ಮಕ್ಕಳು ಕೂಡ ಎದ್ಬಿಟ್ಟಿದ್ರು. ಸರಿ ಅಂತ ಮಕ್ಕಳಿಗೆ ಬೆಳಗ್ಗೆನೇ ಬಿಸಿಯಾಗಿ ಹಾಲೇನಾದರೂ ಕಾಯಿಸ್ಕೊಡೋಣ ಅಂದ್ಬಿಟ್ಟು ಕಿಚನ್ ಕಡೆ ಬಂದೆ. ಎಲ್ಲ ಮನೇಲೂ ಏನು ಮಾಡ್ತಾರೆ ಅಂದರೆ ಹಾಲು ಕುಡಿತಾರೆ ಮಕ್ಕಳು ಅಂದ್ಬಿಟ್ಟು ಎಷ್ಟಂದರೆ ಅಷ್ಟು ಒಳ್ಳೆ ಪಾಯಸ ಥರ ಮಾಡಿಬಿಡ್ತಾರೆ. ಸಕ್ಕರೆನ ಹಾಕ್ಬಿಟ್ಟು, ಜಾಸ್ತಿ ಸಕ್ಕರೆ ಹಾಕ್ಬಿಟ್ಟು ಹಾಲು ಕೊಡ್ತಾರೆ ಮಕ್ಕಳಿಗೆ. ಆ ರೀತಿ ನಿಜವಾಗ್ಲೂ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಶುಗರ್ ಕೊಡೋದು ಹೆಲ್ತ್ಗೂ ಅಷ್ಟೊಂದು ಒಳ್ಳೆಯದಲ್ಲ. ಮಕ್ಕಳಿಗೆ ಇವಾಗಿಂದನೇ ಅಭ್ಯಾಸ ಮಾಡಬೇಡಿ. ಅದ್ರ ಬದಲು ಬೆಲ್ಲ ಹಾಕ್ಕೊಡಿ, ಅದರಲ್ಲೂ ತಾಟಿ ಬೆಲ್ಲ ಹಾಕ್ಕೊಡಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗೆ ಹಾಲು ಕುಡಿಯೋಕ್ಕೆ ಕುಳಿಸ್ಬಿಟ್ಟು ನಾನು ಈಚೆಗಡೆ ಬಂದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಈಚೆಗಡೆ ಎಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಹೊಸ್ಲನ್ನೆಲ್ಲ ತೊಳ್ಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ವ, ನಾವು ಟ್ರಿಪ್ ಹೋಗ್ತಿದ್ದೀವಿ ಅಂತ. ಸೊ ಹಾಗಾಗಿ ಟ್ರಿಪ್ಗೆ ಹೋಗೋದಕ್ಕೆ ಇವತ್ತೇ ಊರಿಗೆ ಹೋಗ್ತಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಗಡಿಬಿಡಿ ಅಷ್ಟೇ. ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಊರಿಂದ ಅತ್ತೆ ಮತ್ತು ಅತ್ತೆ ಮಗ ಇಬ್ಬರು ಬರ್ತೀನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಕೂಡ ರಂಗೋಲಿನ ಹಾಕ್ಕೊತಿದ್ದೆ. ನನ್ನ ಮಗಳು ಹಾಲು ಕುಡಿಯೋದನ್ನ ಬಿಟ್ಬಿಟ್ಟು ಹಾಲು ಗ್ಲಾಸ್ನ ಎತ್ಕೊಂಡು ನನ್ನ ಮಗಳು ಕೂಡ ಬಂದು ನನ್ನ ಪಕ್ಕದಲ್ಲೇ ಕೂತ್ಕೊಂಡ್ರು. ಹಾಲು ಕುಡಿಯೋದು ಬಿಟ್ಬಿಟ್ಟು ಆಟ ಆಡ್ಕೊಂಡು ಕೂತಿದ್ರು. ಸರಿ ಅಂತ ನಾನು ಕೂಡ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಕಿಚನ್ಗೆ ಬಂದು ಅಡುಗೆ ಮಾಡ್ತಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಇವತ್ತು ನಾನು ಪಲಾವ್ ಮಾಡ್ತಿದ್ದೀನಿ. ಸಾರಿ, ನಾನು ಫುಲ್ಲು ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಅಷ್ಟರಲ್ಲಿ ಅತ್ತೆಯವರು ಕೂಡ ಊರಿಂದ ಬಂದಿದ್ದರು. ಸೊ ಅರ್ಜೆಂಟಲ್ಲಿ ಇನ್ನೂ ನಾನು ಪ್ಯಾಕಿಂಗ್ ಕೂಡ ಏನೂ ಮಾಡ್ಕೊಂಡಿದ್ದಿಲ್ಲ. ಸೊ ಅರ್ಜೆಂಟಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಅಡುಗೆ ಮಾಡಿ ತಿಂದುಬಿಟ್ಟು ನಾವು ಕೂಡ ಹೊರಟ್ರಿ. ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಹೇಳಿದ್ನಲ್ಲ, ಇವರು ನಮ್ಮ ಸೋದರತ್ತೆ ಮತ್ತು ನಮ್ಮ ಅತ್ತೆ ಮಗ ಚರಣ್ ಇಬ್ಬರು ಕೂಡ ಬಂದಿದ್ದರು. ನಮ್ಮ ಅತ್ತೆನ ನಾವು ಅತ್ತಿಬೆಲೆಯಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾವು ಊರ ಕಡೆ ಹೊರಟ್ರಿ. ನಾವು ಊರಿಗೆ ಹೋಗೋ ಅಷ್ಟರಲ್ಲಿ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿದ್ರು, ಎಲ್ಲರೂ ಬಿಸಿಲಲ್ಲಿ. ಇವ್ರು ನೋಡ್ರಿ ಯಾವ ರೇಂಜ್ಗೆ ನೋಡಿದ್ರಲ್ಲ, ಆಕಾಶನೇ ತಲೆ ಮೇಲೆ ಬೀಳೋ ರೇಂಜಿಗೆ ಮಾತಾಡ್ತಿದ್ರು. ಸರಿ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ನಮ್ಮ ಅತ್ತೆ ಮಗಳು ಚೈತನು ಇಬ್ಬರು ಕೂಡ ಕಿಚನ್ಗೆ ಬಂದ್ವಿ. ನಾವು ಟ್ರಿಪ್ ಹೋಗ್ತಿದ್ದೀನಿ ಅಂತ ಹೇಳಿದ್ವಲ್ಲ, ಸೊ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ರವೆ ಉಂಡೆ ಮಾಡ್ಕೊತಿದ್ವಿ. ರವೆ ಉಂಡೆ ಎಲ್ಲ ಮಾಡಿದ್ದಾದಮೇಲೆ ಏನಾದರೂ ತಿನ್ನಬೇಕು ಅನಿಸ್ತಿತ್ತು. ಸೊ ಹಾಗಾಗಿ ನಾವು ಮನೆಯಲ್ಲೇ ಪಿಜ್ಜಾ ಮಾಡ್ಕೊಂಡ್ವಿ. ನಾನು ಆಲ್ರೆಡಿ ಪಿಜ್ಜಾ ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕ್ನ ಅಪ್ಲೋಡ್ ಮಾಡ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ವೀಡಿಯೋದಲ್ಲೇ ನಾನು ಅಪ್ಲೋಡ್ ಮಾಡಿದ್ದೆ, ನಾವು ಟ್ರಿಪ್ ಹೋಗ್ತಿದ್ದೀವಿ ಫ್ಯಾಮಿಲಿ ಸಮೇತ ಅಂತ. ನಮ್ಮ ಅತ್ತೆಯವರು ಓಂ ಶಕ್ತಿ ಮಾಲೆ ಹಾಕಿದ್ರು. ನಮ್ಮ ಮನೇಲಿ ಅವ್ರು ಮಾತ್ರ ಓಂ ಶಕ್ತಿ ಮಾಲೆ ಹಾಕ್ಕೊಂಡಿರೋದು. ನಾನು, ಮಕ್ಕಳು ಮತ್ತು ನಮ್ಮ ಮಾವ ಮತ್ತು ನಮ್ಮ ಚೈತು ಯಾರನ್ನೂ ಕೂಡ ಮಾಲೆ ಹಾಕಿಲ್ಲ. ನಾವೆಲ್ಲ ಸಿವಿಲಲ್ಲೇ ಹೋಗ್ತಿದ್ದೀವಿ. ಮಾರ್ನಿಂಗು 4:30ಗೆಲ್ಲ ಬಸ್ ಬಂದುಬಿಡತ್ತೆ ಅಂದರು. ಸೊ ಹಾಗಾಗಿ ಒಂದಿನ ಮುಂಚೆನೇ ಬಂದಿದ್ವಿ ನಾವು. ಬಸ್ಸು ಎಷ್ಟೊತ್ತಿಗೆ ಬಂತು, ನಾವು ಎಷ್ಟೊತ್ತಿಗೆ ಹೊರಟ್ರಿ ಮನೆಯಿಂದ, ಯಾವ್ಯಾವ ದೇವಸ್ಥಾನಕ್ಕೆಲ್ಲ ಹೋಗಿದ್ರಿ, ನನ್ನ ಮಕ್ಳು ಏನೇನು ಕೆಲಸ ಕೊಟ್ಟರು ಅಂತ ಪ್ರತಿಯೊಂದನ್ನು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಒತ್ತಿ. ನಾನು ಮಾಡೋ ಎಲ್ಲ ವೀಡಿಯೋಗಳನ್ನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.